Hi friends and my dear students. Today we are going to concentrate and one of the important concept in cost accounting, that is contract costing for 6th semester BCom students under Kuvempu University. ಸೊ ನಾನು ತುಂಬ ಡೀಪಾಗಿ ಏನು ಹೇಳಲಿಕ್ಕೆ ಹೋಗಲ್ಲ, ತುಂಬ ಸಿಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಕಾಂಟ್ರಾಕ್ಟ್ ಈಸ್ ಆನ್ ಅಗ್ರಿಮೆಂಟ್ ಬಿಟ್ವೀನ್ ದ ಟೂ ಪಾರ್ಟೀಸ್. ಇನ್ ದಿಸ್ ಕಾಂಟ್ರಾಕ್ಟ್ ಕಾಸ್ಟಿಂಗ್ ದೇರ್ ಇಸ್ ಎ ಅಗ್ರಿಮೆಂಟ್ ಬಿಟ್ವೀನ್ ದ ಕಾಂಟ್ರಾಕ್ಟರ್ ಆ್ಯಂಡ್ ದಿ ಕಾಂಟ್ರಾಕ್ಟಿ. ದ ಕಾಂಟ್ರಾಕ್ಟರ್ ಇಸ್ ಅ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಅಂಡರ್ಟೇಕ್ ದ ಕಾಂಟ್ರಾಕ್ಟ್. ಅಂದರೆ ಯಾರು ಕಾಂಟ್ರಾಕ್ಟ್ ವರ್ಕನ್ನು ತಗೊಂತಾರೆ, ಸೊ ಅವ್ರಿಗೆ ನಾವೇನಂತ ಕರಿತೀವಿ, ಕಾಂಟ್ರಾಕ್ಟರ್ ಅಂತೇಳಿ ಕರಿತೀವಿ. ಯಾರು ವರ್ಕನ್ನು ಕೊಡ್ತಾರೆ ಅವ್ರಿಗೆ ನಾವೇನಂತ ಕರಿತೀವಿ, ಕಾಂಟ್ರಾಕ್ಟಿ ಅಂತೇಳಿ ಕರಿತೀವಿ. ಇನ್ನು ಸಿಂಪಲ್ ವರ್ಡ್ಸಲ್ಲಿ ನಾವು ಹೇಳಬೇಕು ಅಂತ ಹೇಳಿದ್ರೆ, ಇವಾಗ ನಾವು ಒಂದು ಮನೆನ ಕಟ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಲ್ಲಿ ನಮಗೆ ಅಷ್ಟು ಟೈಮ್ ಇರೋದಿಲ್ಲ, ನಾವೇನೋ ಬೇರೆ ಕೆಲಸ ಮಾಡ್ತಾ ಇರ್ತೀವಿ, ಮನೆ ಕಟ್ಟೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಫಿಕ್ಸ್ಡ್ ಅಮೌಂಟಿಗೆ ಒಬ್ಬ ಕಾಂಟ್ರಾಕ್ಟರ್ಗೆ ಅದನ್ನು ವಹಿಸ್ಕೊಡ್ತೀವಿ. ಅವನ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಅಗ್ರಿಮೆಂಟ್ ಪ್ರಕಾರ ಅವನು ನಮ್ಮ ಒಂದು ಮನೆನ ಕಟ್ಕೊಡ್ಬೇಕಾಗತ್ತೆ. ಸೊ ಇದೇ ಥರ ಗೌರ್ಮೆಂಟ್ ರೋಡ್ ಕನ್ಸ್ಟ್ರಕ್ಷನ್ಸ್ಗೆ, ಬ್ರಿಡ್ಜ್ ಕನ್ಸ್ಟ್ರಕ್ಷನ್ಸ್ ಮತ್ತು ಅದರ್ ಸಿವಿಲ್ ಇಂಜಿನಿಯರ್ ವರ್ಕ್ಸ್ಗೆ ಡೈರೆಕ್ಟಾಗಿ ಕಾಂಟ್ರಾಕ್ಟರ್ಸ್ಗೆ ಕಾಂಟ್ರಾಕ್ಟ್ ವರ್ಕ್ಸನ್ನು ಕೊಡುತ್ತೆ. ಸೊ ಇಟ್ಸ್ ಒನ್ ಆಫ್ ದ ಜಾಬ್ ಕಾಸ್ಟಿಂಗ್. ಒಂದು ಪರ್ಟಿಕ್ಯುಲರ್ ಜಾಬ್ನ ಕೊಟ್ಟು ಅದನ್ನು ನಾವಿಲ್ಲಿ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ಇಟ್ ಈಸ್ ಎಂಪ್ಲಾಯ್ಡ್ ಇನ್ ದ ಬಿಸ್ನೆಸ್ ಅಂಡರ್ಟೇಕಿಂಗ್, ಎಂಗೇಜ್ಡ್ ಇನ್ ದ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್, ರೋಡ್ ಕನ್ಸ್ಟ್ರಕ್ಷನ್, ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆರ್ ಅದರ್ ಸಿವಿಲ್ ಇಂಜಿನಿಯರಿಂಗ್ ವರ್ಕ್ಸಲ್ಲಿ ನಾವು ಕಾಂಟ್ರಾಕ್ಟನ್ನು ಯೂಸ್ ಮಾಡ್ತೀವಿ. ಸೊ ನಿಮಗೆ ಬೇಕಾಗಿರೋದೇನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಮೇನ್ ಆಗಿ ಕಾಂಟ್ರಾಕ್ಟ್ ಅಕೌಂಟ್ ಮತ್ತೆ ಕಾಂಟ್ರಾಕ್ಟ್ ಅಕೌಂಟ್ ಬೇಕಾಗುತ್ತೆ. ಸೊ ಕಾಂಟ್ರಾಕ್ಟ್ ಅಕೌಂಟ್ ಒಳಗಡೆ ಇನ್ ಕೇಸ್ ಆಫ್ ಕಂಪ್ಲೀಷನ್ ಆಫ್ ದಿ ಕಾಂಟ್ರಾಕ್ಟ್, ಏನಾದ್ರೂ ಕಾಂಟ್ರಾಕ್ಟ್ ತಗೊಂಡು ಕಾಂಟ್ರಾಕ್ಟರ್ ಪೂರ್ತಿಯಾಗಿ ಆ ಕಾಂಟ್ರಾಕ್ಟ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದ ಅಂತ ಹೇಳಿದ್ರೆ, ಸೊ ಬಂದಿರೋ ಅಂತ ಪ್ರಾಫಿಟ್ ಅಂಡ್ ಲಾಸ್, ಅಂದ್ರೆ ಇಟ್ಸ್ ಅ ಟಿ ಶೇಪ್ಡ್ ಅಕೌಂಟ್. ಕಾಂಟ್ರಾಕ್ಟ್ ಅಂತ ಹೇಳಿದ್ರೆ ಇಟ್ಸ್ ಲೈಕ್ ಒಂದ್ಸಲ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇರುತ್ತಲ್ವ, ಅದೇ ತರ ಇದೆ ಅಂತ ಅನ್ಕೊಳ್ಳಿ. ಸೊ ಇನ್ ಕೇಸ್ ಕಂಪ್ಲೀಟ್ ಆಯಿತು ಅಂತ ಹೇಳಿದ್ರೆ, ಬಂದಿರೋ ಪ್ರಾಫಿಟ್ ಪೂರ್ತಿ ನಾವೇನಂತ ಕರಿತೀವಿ, ಡೈರೆಕ್ಟ್ ಆಗಿ ಪ್ರಾಫಿಟ್ ಅಂಡ್ ಲಾಸ್ ನ ಕಾಂಟ್ರಾಕ್ಟರ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಇನ್ ಕೇಸ್ ಇನ್ ಕಂಪ್ಲೀಷನ್ ಆಫ್ ದಿ ಕಾಂಟ್ರಾಕ್ಟ್, ಅಂದ್ರೆ ಆ ಕಾಂಟ್ರಾಕ್ಟ್ ವಿತಿನ್ 1 year ಕಂಪ್ಲೀಟ್ ಆಗಲಿಲ್ಲ, ಇಟ್ ಗೋಸ್ ಟು ದಿ ನೆಕ್ಸ್ಟ್ ಇಯರ್, ನೆಕ್ಸ್ಟ್ 2 years ಆಯಿತು ಅಂತ ಹೇಳಿದ್ರೆ, ಆ ಬಂದಿರೋ ಪ್ರಾಫಿಟ್ ಅನ್ನು ನಾವೇನಂತ ಕರಿತೀವಿ, ನೋಷನಲ್ ಪ್ರಾಫಿಟ್ ಅಂತ ಕರಿತೀವಿ. ನೋಷನಲ್ ಪ್ರಾಫಿಟ್ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಎ ಫುಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಗೋಸ್ ಟು ದಿ ಕಾಂಟ್ರಾಕ್ಟರ್. Here we are going to maintain some rules regarding divide the profit and loss account from the notional profit. ಅಂದ್ರೆ ಆ ನೋಷನಲ್ ಪ್ರಾಫಿಟ್ ಅಲ್ಲಿ ಕಾಂಟ್ರಾಕ್ಟ್ ಎಷ್ಟು ಪ್ರಾಫಿಟ್ ಹೋಗುತ್ತೆ ಆ ವರ್ಷದಲ್ಲಿ ಅಂತ ಕಂಡಿಡೋಕ್ಕೋಸ್ಕರ ನಾವಿಲ್ಲಿ ಕೆಲವೊಂದು ರೂಲ್ಸ್ ಅನ್ನ ಮಾಡ್ಕೊಂಡಿದ್ವಿ ಅಂಡರ್ ದಿ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಒಳಗೆ. ಅದೇನು ಅಂತ ಇವಾಗ ನೋಡೋಣ. ಸೊ ಇನ್ ಕೇಸ್ ಆಫ್ ಕಂಪ್ಲೀಟೆಡ್ ಕಾಂಟ್ರಾಕ್ಟ್ ನಾನು ಹೇಳ್ತಾ ಇದ್ದೀನಿ, ಕಂಪ್ಲೀಟ್ ಆಯ್ತು ಅಂತ ಹೇಳಿದ್ರೆ ಬಂದಿರೋ ಪ್ರಾಫಿಟ್ ಪೂರ್ತಿ ಯಾರಿಗೆ ಹೋಗುತ್ತೆ, ಕಾಂಟ್ರಾಕ್ಟ್ಗೆ ಹೋಗುತ್ತೆ. ಇನ್ ಕೇಸ್ ಆಫ್ ಇನ್ಕಂಪ್ಲೀಟೆಡ್ ಕಾಂಟ್ರಾಕ್ಟ್ ವಿದಿನ್ ಎ ಇಯರ್, ಅದರದ್ದು ಕಂಪ್ಲೀಟ್ ಆಗದೆ ಇತ್ತು ಅಂತ ಹೇಳಿದ್ರೆ, ಸೊ ಇನ್ ಕೇಸ್ ದ ವರ್ಕ್ ಈಸ್ ಕಂಪ್ಲೀಟೆಡ್ 0% to 25%, ನೋ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟ್ರಾನ್ಸ್ಫರ್ ಟು ಕಾಂಟ್ರಾಕ್ಟರ್. ಯಾವುದೇ ರೀತಿಯ ಪ್ರಾಫಿಟ್ ಅಂಡ್ ಲಾಸ್ ಅನ್ನು ನಾವು ಟ್ರಾನ್ಸ್ಫರ್ ಮಾಡೋದಿಲ್ಲ. ನೆಕ್ಸ್ಟ್, ಇನ್ ಕೇಸ್ ದ ವರ್ಕ್ ಕಂಪ್ಲೀಟೆಡ್ 25% to 49%, ಓಕೆ, 1/3 ಆಫ್ ನೋಷನಲ್ ಪ್ರಾಫಿಟ್. ಇನ್ ಕೇಸ್ ಡೆಬಿಟ್ ಸೈಡ್ ಮತ್ತೆ ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿ ಡಿಫರೆನ್ಸ್ ಏನಾದರೂ ಡೆಬಿಟ್ ಸೈಡ್ ಬಂದು ಪ್ರಾಫಿಟ್ ಬಂದಿತ್ತು ಅಂತ ಹೇಳಿದ್ರೆ, ಅದರಲ್ಲಿ 1/3 ಆಫ್ ನೋಷನಲ್ ಪ್ರಾಫಿಟ್ ಇಂಟು ಕ್ಯಾಶ್ ರಿಸೀವ್ ಡಿವೈಡ್ ಬೈ ವರ್ಕ್ ಸರ್ಟಿಫೈಡ್, ಅಥವಾ ಡೈರೆಕ್ಟ್ ಆಗಿ ಪರ್ಸೆಂಟೇಜ್ ಆಫ್ ಕ್ಯಾಶ್ ರಿಸೀವ್ ಕೊಟ್ಟಿದ್ರೆ ಅದನ್ನ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಇನ್ ಕೇಸ್ ಮೋರ್ ದನ್ 50% ಟು ನಿಯರ್ಲಿ ಕಂಪ್ಲೀಷನ್, ಅಂದ್ರೆ ನಿಯರ್ ಕಂಪ್ಲೀಟ್ ಆಗ್ತಿದೆ ಅನ್ನೋ ಟೈಮಲ್ಲಿ, ಅಥವಾ 90% ಕಂಪ್ಲೀಟ್ ಆಗಿತ್ತು ಅಂತ ಹೇಳಿದ್ರೆ, ಸೊ ಅವಾಗ ನಾವೇನ್ ಮಾಡ್ತೀವಿ ಅಂದ್ರೆ 2/3 ಆಫ್ ನೋಷನಲ್ ಪ್ರಾಫಿಟ್ ಇಂಟು ಕ್ಯಾಶ್ ರಿಸೀವ್ ಡಿವೈಡ್ ಬೈ ವರ್ಕ್ ಸರ್ಟಿಫೈಡ್ ಅನ್ನಾಗಿ ಡಿವೈಡ್ ಮಾಡ್ತೀವಿ. ಇನ್ ಕೇಸ್ ಏನಾದರೂ 100% ಕಂಪ್ಲೀಟ್ ಆಯಿತು ಅಂತ ಹೇಳಿದ್ರೆ, ದೇರ್ ಇಸ್ ನೋ ಕ್ಯಾಲ್ಕುಲೇಷನ್, ಡೈರೆಕ್ಟ್ ಆಗಿ ಬಂದಿರೋ ಪ್ರಾಫಿಟ್ ಪೂರ್ತಿ ನಾವೇನ್ ಮಾಡ್ತೀವಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಇಡ್ತೀವಿ. ಓಕೆ, ಇದೆಲ್ಲ ಓಕೆ. ಈಗ ಸರ್ ಎಷ್ಟು ಪರ್ಸೆಂಟೇಜ್ ವರ್ಕ್ ಕಂಪ್ಲೀಟ್ ಆಗಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ನೋಡೋದಾದ್ರೆ, ಅದಕ್ಕೊಂದು ಚಿಕ್ಕ ಫಾರ್ಮುಲಾ ಇದೆ. ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಟೆಡ್ ಎಷ್ಟಾಗಿದೆ ಅನ್ನೋದು ಬೇಕು ಅಂತ ಹೇಳಿದ್ರೆ, ವರ್ಕ್ ಸರ್ಟಿಫೈಡ್ ಅಲ್ಲಿ ಕಾಂಟ್ರಾಕ್ಟ್ ಪ್ರೈಸ್ ಇಂಟು 100 ನ ಡಿವೈಡ್ ಮಾಡಿದ್ರೆ, ಸೊ ನಮಗೆ ಏನು ಸಿಗುತ್ತೆ, ಎಷ್ಟು ಪರ್ಸೆಂಟ್ ವರ್ಕ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಸಿಗುತ್ತೆ. ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ. ಒನ್ಸ್ ಅಗೇನ್, ಕಾಂಟ್ರಾಕ್ಟ್ ಪೂರ್ತಿ ಕಂಪ್ಲೀಟ್ ಆದ್ರೆ ಎಲ್ಲ ಪ್ರಾಫಿಟ್ ಕೂಡ ನಾವು ಡೈರೆಕ್ಟ್ ಆಗಿ ಕಾಂಟ್ರಾಕ್ಟರ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಇಲ್ಲ 0 to 24% ಇದ್ರೆ ಯಾವುದೇ ಪ್ರಾಫಿಟ್ ಟ್ರಾನ್ಸ್ಫರ್ ಮಾಡೋದಿಲ್ಲ. 25 to 49% ಇದ್ರೆ 1/3 ಆಫ್ ನೋಷನ್ ಪ್ರಾಫಿಟ್ ಇಂಟು ಕ್ಯಾಶ್ ರಿಸೀವ್ಡ್ ಡಿವೈಡ್ ಬೈ ವರ್ಕ್ ಸರ್ಟಿಫೈಡ್. ಇನ್ ಕೇಸ್ ಕ್ಯಾಶ್ ರಿಸೀವ್ಡ್ ಮತ್ತೆ ಕೊಡದೇ ಇದ್ರೆ, ಅಲ್ಲಿ ಪರ್ಸೆಂಟೇಜ್ ಆಫ್ ಕ್ಯಾಶ್ ರಿಸೀವ್ಡ್ ಕೊಟ್ಟಿರ್ತಾರೆ, ಸೊ ಅದನ್ನ ಡೈರೆಕ್ಟ್ ಆಗಿ ಹಾಕಿದ್ರು ಕೂಡ ನಡೆಯುತ್ತೆ. ಇನ್ ಕೇಸ್ 50% ಟು ನಿಯರ್ಲಿ ಕಂಪ್ಲೀಷನ್ ಅಂತ ಹೇಳಿದ್ರೆ, ಒಂದು 90% ತನಕ ಹೋದ್ರೂ ಕೂಡ 2/3 ಆಫ್ ನೋಷನ್ ಪ್ರಾಫಿಟ್ ಇಂಟು ಕ್ಯಾಶ್ ರಿಸೀವ್ಡ್. ಸಮ್ಟೈಮ್ಸ್ ಇಲ್ಲಿ ಹೇಳ್ತಾರೆ 50 to 75% ಅಂತ ಹೇಳ್ತಾರೆ. ಐ ಆಮ್ ಡೈರೆಕ್ಟ್ಲಿ ಗೋ ಟು ದಿ 90%
ಏನು ತೊಂದರೆ ಇಲ್ಲ ಅಂತ ಅನ್ಕೊಬಹುದು. This is one of the important question for the 6th semester examination. It may be asked for 10 marks. Previously ತುಂಬಾ ಸಲ ಈ ಕ್ವಶನ್ ಅನ್ನು ಕೇಳಿದ್ದಾರೆ. So shall we? So you are required to prepare contract account showing the profit on the contract for the year and date 30th April 1994 from the following particulars. ಅಂದ್ರೆ ಈ ಕೆಳಕೊಂಡ ಇನ್ಫಾರ್ಮೇಶನ್ ತಗೊಂಡ್ಬಿಟ್ಟು ಪ್ರಾಫಿಟ್ ಎಷ್ಟಾಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ಸೊ ಕಾಂಟ್ರಾಕ್ಟ್ ಪ್ರೈಸ್ ಅವೆಲ್ಲ ಹೇಳಿದ್ದೆ, ಅದರಲ್ಲಿ ಏನೇನಿದೆ ಅಂತ ಹೇಳಿ. ಇಲ್ಲಿ ಕೆಲವೊಂದು ಐಟಮ್ಸ್ ಇದೆ, ಐಟಮ್ಸ್ ನ ಎಲ್ಲೆಲ್ಲಿ ತಗೊಬೇಕು ಅಂತ ಜಸ್ಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು. ಕಾಂಟ್ರಾಕ್ಟ್ ಪ್ರೈಸ್, ಸೊ ಕಾಂಟ್ರಾಕ್ಟ್ ಪ್ರೈಸ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಟೆಡ್ ಅಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಒನ್ ಮೆಟೀರಿಯಲ್ ಸೆಂಟ್ ಟು ಸೈಟ್, ಡೆಬಿಟ್ ಸೈಡ್ ಆಫ್ ಕಾಂಟ್ರಾಕ್ಟ್ ಅಕೌಂಟ್, ಡೆಬಿಟ್ ಸೈಡ್. ಲೇಬರ್ ಎಂಗೇಜ್ಡ್ ಆನ್ ಸೈಟ್, ಡೆಬಿಟ್ ಸೈಡ್ ಆಫ್ ಕಾಂಟ್ರಾಕ್ಟ್ ಅಕೌಂಟ್. Plant installed at site, debit side of contract account. Work certified, credit side of contract account. Cash received from the contractor. ಕಾಂಟ್ರಾಕ್ಟ್ ಅಕೌಂಟ್ ಅಲ್ಲಿ ಎಲ್ಲೂ ಕೂಡ ಬರೋದಿಲ್ಲ, ಬಟ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಾವು ಇನ್ ಕೇಸ್ ಆಫ್ ನೋಷನಲ್ ಪ್ರಾಫಿಟ್ ಅವಾಗ ನಾವು ಪ್ರಾಫಿಟ್ ಅಂಡ್ ಲಾಸ್ ಟ್ರಾನ್ಸ್ಫರ್ ಮಾಡುವಾಗ ಕ್ಯಾಶ್ ರಿಸೀವ್ಡ್ ನ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಒನ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಅಂತ ಹೇಳಿದ್ರೆ ಇಲ್ಲಿ ಓಪನಿಂಗ್ ಪ್ಲಾಂಟ್ ಇದೆ ಅಲ್ವಾ, ಇವಾಗ ಕ್ಲೋಸಿಂಗ್ ಪ್ಲಾಂಟ್ ಎಷ್ಟಿದೆ ಅಂತ ಹೇಳಿದ್ರೆ ಅದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ತಗೊಬೇಕು. ವ್ಯಾಲ್ಯೂ ಆಫ್ ಪ್ಲಾಂಟ್ ಆಸ್ ಆನ್ 3494 4100 ಇದೆ, ಅಲ್ಲಿ ತಗೊಬೇಕು ಕ್ರೆಡಿಟ್ ಸೈಡ್. ಕಾಸ್ಟ್ ಆಫ್ ವರ್ಕ್ ಡನ್ ಬಟ್ ನಾಟ್ ಸರ್ಟಿಫೈಡ್, ಇದನ್ನ ವರ್ಕ್ ಅನ್ಸರ್ಟಿಫೈಡ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಇದನ್ನ ಈ ವರ್ಕ್ ಅನ್ಸರ್ಟಿಫೈಡ್ ನ ಕ್ರೆಡಿಟ್ ಸೈಡ್ ಆಫ್ ಕಾಂಟ್ರಾಕ್ಟ್ ಅಕೌಂಟ್ ಅಲ್ಲಿ ತಗೊಬೇಕು. ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಡೆಬಿಟ್ ಸೈಡ್, ಕಾಸ್ಟ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಡೆಬಿಟ್ ಸೈಡ್. ವೇಜಸ್ ಔಟ್ಸ್ಟ್ಯಾಂಡಿಂಗ್ ಇದೆ, ವೇಜಸ್ ಇಟ್ಸ್ ರಿಲೇಟೆಡ್ ಟು ಲೇಬರ್, ಸೊ ಅದಕ್ಕೋಸ್ಕರ ಲೇಬರ್ಗೆ ನಾವೇನ್ ಮಾಡ್ತೀವಿ ಔಟ್ಸ್ಟ್ಯಾಂಡಿಂಗ್ ವೇಜಸ್ ನ. ನೆಕ್ಸ್ಟ್ ಮೆಟೀರಿಯಲ್ಸ್ ಆನ್ ಹ್ಯಾಂಡ್ 700 ಇದೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್ 100 ಇದೆ. ಪ್ರೀವಿಯಸ್ ಅಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸ್ ಇತ್ತಲ್ವಾ, ಅದಕ್ಕೆ ನಾವು ಡೈರೆಕ್ಟ್ ಆಗಿ ಇದನ್ನ ಆಡ್ ಮಾಡಬೇಕು. ಮೆಟೀರಿಯಲ್ ರಿಟರ್ನ್ ಟು ಸ್ಟೋರ್ಸ್ ಅಂದ್ರೆ ನಮ್ ಸ್ಟೋರ್ಸ್ ರಿಟರ್ನ್ ಆಗಿದೆ ಅಂತ ಹೇಳಿದ್ರೆ ಕಾಂಟ್ರಾಕ್ಟ್ ಇಂದ ರಿಟರ್ನ್ ಆಗಿದೆ ಅಂತ ಹೇಳ್ತಾ, ಸೊ ಇದೊಂದು ಕಾಂಟ್ರಾಕ್ಟ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ತಗೋಬೇಕು. ನೀವು ಪ್ರಾಬ್ಲಮ್ ಬರ್ದಿಡ್ಕೊಂಡ್ರೆ ಇವಾಗ ನಾನು ಡೈರೆಕ್ಟ್ ಆಗಿ ಸೊಲ್ಯೂಷನ್ ಮಾಡ್ತಾ ಹೋಗ್ತೀನಿ ಅಷ್ಟೇ. ನಾನು ತುಂಬಾ ಸ್ಪೀಡ್ ಆಗ್ತಿದೆ, ಓಕೆ, ಯಾಕೆ ಅಂತ ಹೇಳಿದ್ರೆ ನಿಮಗೆಲ್ಲ ತುಂಬಾ ಬೋರ್ ಆಗಬಾರ್ದು ಅಂತ ಹೇಳಿ ನಾನು ತುಂಬಾ ಸ್ಪೀಡ್ ಆಗಿ ಹೇಳ್ತಾ ಹೋಗ್ತಾ ಇದೀನಿ ಅಷ್ಟೇ. ಓಕೆ, ಏನಾದ್ರು ಡೌಟ್ಸ್ ಮತ್ತೆ ಕ್ಲಾರಿಫಿಕೇಶನ್ ಇತ್ತು ಅಂತ ಹೇಳಿದ್ರೆ ಯು ಪುಟ್ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಐ ಆಮ್ ಗೋಯಿಂಗ್ ಫಾರ್ ದಿ ಸೊಲ್ಯೂಷನ್. ಸೊ ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 3494 ಅಲ್ಲಿ ಅವರು ಪ್ರಾಫಿಟ್ ಎಷ್ಟಾಗಿದೆ, ಪ್ರಾಫಿಟ್ ಅಂಡ್ ಲಾಸ್ ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡ್ಕೊಡಿ ಅಂತ ಮಾತ್ರ ಹೇಳಿದ್ದಾರೆ. ಸೊ ನಾವು ಅವಾಗಲೇ ಹೇಳ್ದಂಗೆ ಏನಾದ್ರೂ ಎಕ್ಸ್ಪೆನ್ಸಸ್ ರಿಲೇಟೆಡ್ ಏನಾದ್ರೂ ಇತ್ತು ಅಥವಾ ನಮ್ಮ ಕಾಂಟ್ರಾಕ್ಟ್ ಏನಾದ್ರು ಹಾಕಿದೀವಿ ಅಂತ ಹೇಳಿದ್ರೆ ಕಂಪ್ಲೀಷನ್ ಮಾಡ್ಲಿಕ್ಕೆ ಅದಷ್ಟು ಕೂಡ ಡೆಬಿಟ್ ಸೈಡ್ ಅಲ್ಲಿ ತಗೊಳ್ಳಿ. ಕಾಂಟ್ರಾಕ್ಟ್ ಇಂದ ಏನು ಹೋಗಿದೆ ಅಥವಾ ಎಷ್ಟು ವರ್ಕ್ ಕಂಪ್ಲೀಟ್ ಆಗಿದೆ ಅನ್ನೋದಿತ್ತು ಅಂತ ಹೇಳಿದ್ರೆ ಅದನ್ನ ಬೈ ಸೈಡ್ ಅಲ್ಲಿ ತಗೊಂಡ್ರೆ ಆಯ್ತು ಅಷ್ಟೇ. ಸೊ ಮೆಟೀರಿಯಲ್ ಸೆಂಟ್ ಟು ಸೈಟ್ ಅಂದ್ರೆ ಕಾಂಟ್ರಾಕ್ಟ್ ಎಷ್ಟು ಮೆಟೀರಿಯಲ್ಸ್ ಹಾಕಿದೀವಿ 32,250 ಡೆಬಿಟ್ ಸೈಡ್ ತಗೊಳ್ಳಿ. ಲೇಬರ್ 27,900 ಇದೆ, ಅವಾಗ ಔಟ್ಸ್ಟ್ಯಾಂಡಿಂಗ್ ವೇಜಸ್ ಇದೆ ಅಲ್ವಾ, 900 ಅನ್ನ ಆಡ್ ಮಾಡಿ ಟೋಟಲ್ ಎಷ್ಟು 28,300 ಆಯ್ತು. ಪ್ಲಾಂಟ್ ಎಷ್ಟಾಯ್ತು 5,650 ಆಯ್ತು. ನೆಕ್ಸ್ಟ್ ಒನ್ ಡೈರೆಕ್ಟ್ ಎಕ್ಸ್ಪೆಂಡಿಚರ್ 1,200 ಇದೆ. ಔಟ್ಸ್ಟ್ಯಾಂಡಿಂಗ್ ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಪ್ರಾಬ್ಲಮ್ ಅಲ್ಲಿ 100 ಇದೆ, ಟೋಟಲ್ ಎಷ್ಟು 1,300. ಕಾಸ್ಟ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಎಷ್ಟಿದೆ 1,625. ಓಕೆ, ಈಗ ಇಷ್ಟನ್ನು ಮಾತ್ರ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ಲೋಸಿಂಗ್ ಪ್ಲಾಂಟ್ ನ ಕ್ರೆಡಿಟ್ ಸೈಡ್ ತಗೊಳ್ಳಿ 4,100. ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ವರ್ಕ್ ಸರ್ಟಿಫೈಡ್ ಮತ್ತೆ ವರ್ಕ್ ಅನ್ಸರ್ಟಿಫೈಡ್ ತಗೊಳ್ಳಿ, ಟೋಟಲ್ ಎಷ್ಟು 73,200. ಮೆಟೀರಿಯಲ್ಸ್ ಆನ್ ಹ್ಯಾಂಡ್ 700 ಅಂಡ್ ಮೆಟೀರಿಯಲ್ಸ್ ರಿಟರ್ನ್ ಟು ಸ್ಟೋರ್ಸ್, ನಮ್ಮ ಸ್ಟೋರ್ಸ್ ರಿಟರ್ನ್ ಆಗಿರೋದು ಇಲ್ಲಿಂದ ಕಾಂಟ್ರಾಕ್ಟ್ ಇಂದ ಅದನ್ನು ಕೂಡ ಕ್ರೆಡಿಟ್ ಸೈಡ್ ಅಲ್ಲಿ ತಗೊಳ್ಳಿ 200. ಸೊ ಈಗ ಡೆಬಿಟ್ ಮತ್ತೆ ಕ್ರೆಡಿಟ್ ಸೈಡ್ ನ ಟೋಟಲ್ ಮಾಡಿ ಯಾವ ಕಡೆ ಜಾಸ್ತಿ ಇರುತ್ತೆ ಅದನ್ನ ಬರ್ಕೊಬೇಕು. ಇನ್ ಕೇಸ್ ಆಫ್ ಡೆಬಿಟ್ ಸೈಡ್ ಏನಾದ್ರು ಜಾಸ್ತಿ ಅಂದ್ರೆ ಬೈ ಸೈಡ್ ಅಲ್ಲಿ ಲಾಸ್ ಬರುತ್ತೆ. ಇನ್ ಕೇಸ್ ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ರೆ ಡೆಬಿಟ್ ಸೈಡ್ ಅಲ್ಲಿ ಪ್ರಾಫಿಟ್ ಬರುತ್ತೆ. ಸೊ ಈ ಪ್ರಾಬ್ಲಮ್ ಅಲ್ಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, ಕ್ರೆಡಿಟ್ ಸೈಡ್ 78,200 ಇದೆ, ಅದನ್ನ ಬರ್ಕೊಳ್ಳಿ. ಅದರೊಳಗಡೆ 32,250, 28,300, 5,650, 1,300, 1,625 ಲೆಸ್ ಮಾಡಿ. ಸೊ ಡಿಫರೆನ್ಸ್ ಬರುತ್ತೆ, ದಟ್ ಇಸ್ ಕಾಲ್ಡ್ ದ ನೋಷನಲ್ ಪ್ರಾಫಿಟ್. ಯಾಕೆ ನಾವು ಇದನ್ನ ನೋಷನಲ್ ಪ್ರಾಫಿಟ್ ಬರ್ತೀವಿ ಅಂತ ಹೇಳಿದ್ರೆ ಬಿಕಾಸ್ ಇಟ್ ಇಸ್ ಇನ್ಕಂಪ್ಲೀಟೆಡ್ ಕಾಂಟ್ರಾಕ್ಟ್. ಯಾಕೆ ಹೇಳಿ, ಕಾಂಟ್ರಾಕ್ಟ್ ಪ್ರೈಸ್ ಇರೋದು 1 lakh ಬಟ್ ವರ್ಕ್ ಕಂಪ್ಲೀಟ್ ಆಗಿರೋದು ಓನ್ಲಿ ₹71,500. ಓಕೆನಾ? ಸೊ ಈಗ ನೆಕ್ಸ್ಟ್ ಲೈನ್ ಅದನ್ನ ಕ್ಯಾರಿ ಮಾಡಿ. ಬೈ ನೋಷನಲ್ ಪ್ರಾಫಿಟ್ 9,075 ಇಲ್ಲಿದೆ ನೋಡಿ ಕೆಳಗಡೆ. ಓಕೆ, ಅದನ್ನ ಬರ್ಕೊಂತೀರಾ. ಇವಾಗ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅವಾಗಲೇ ಸ್ವಲ್ಪ ರೂಲ್ಸ್ ಅನ್ನ ಹೇಳಿದ್ದೆ, ಅದನ್ನ ಫಾಲೋ ಅಪ್ ಮಾಡಿದ್ರೆ ಆಯ್ತು. ಫಸ್ಟ್ ಎಷ್ಟು ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಟ್ ಆಗಿದೆ ಅನ್ನೋದನ್ನ ನೋಡ್ಕೊಬೇಕು ಅಂತ ಹೇಳಿದ್ರೆ ನೋಡಿ, ಎಷ್ಟು ಪರ್ಸೆಂಟೇಜ್ ವರ್ಕ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ರೆ ವರ್ಕ್ ಸರ್ಟಿಫೈಡ್ ಡಿವೈಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಇಂಟು 100. ಸೊ ವರ್ಕ್ ಸರ್ಟಿಫೈಡ್ ಎಷ್ಟಿದೆ ಓನ್ಲಿ 71,500. ಕಾಂಟ್ರಾಕ್ಟ್ ಪ್ರೈಸ್ 1 lakh ಇಂಟು 100 ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಆಯಿತು 71%. 71% ಇದ್ರೆ ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ? See here 71% means 50 to 75% ಅಥವಾ ನಿಯರ್ ಕಂಪ್ಲೀಷನ್ ಆಫ್ ದಿ ಪ್ರಾಜೆಕ್ಟ್. 90% ಇದ್ರೆ ಎಷ್ಟು ತಗೊಬೇಕು? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಈಕ್ವಲ್ಸ್ ಟು 2/3 ಆಫ್ ನೋಷನಲ್ ಪ್ರಾಫಿಟ್ ಇಂಟು ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. 2/3 ಆಫ್ ನೋಷನಲ್ ಪ್ರಾಫಿಟ್, ದ ನೋಷನಲ್ ಪ್ರಾಫಿಟ್ ವಿಲ್ ಬಿ 9,075 into 65,000 divided by 71,000, so equals to 5,500.
500. ಸೊ ಇವಾಗ ಕ್ರೆಡಿಟ್ ಸೈಡಲ್ಲಿ ನೋಷನಲ್ ಪ್ರಾಫಿಟ್ 9075 ಬರ್ಕೊಳ್ಳಿ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ 5500. ಸೊ ಡಿಫ್ರೆನ್ಸ್ ನಾವೇನಂತ ಇಡ್ತೀವಿ, ರಿಸರ್ವ್ ಆಗಿ ತೆಗೆದಿಡ್ತೀವಿ. ಓಕೆ, ಇನ್ನು ಹೆಚ್ಚಿನ ವಿಡಿಯೋಸ್ಗಳು ನೀವು ನೋಡಬೇಕು ಅಂತ ಹೇಳಿದ್ರೆ ನಮ್ಮ ಅಕಾಡೆಮಿಯಿಂದ ಸೊ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಮತ್ತೇನಾದರೂ ನಿಮಗೆ ಡೌಟ್ಸ್ ಮತ್ತು ಕ್ಲಾರಿಫಿಕೇಶನ್ಸ್ ಇತ್ತು ಅಂತ ಹೇಳಿದ್ರೆ ನಿಮ್ಮ ಕಾಮೆಂಟ್ ಬಾಕ್ಸಲ್ಲಿ ಹಾಕಿದರೆ ವಿ ಆರ್ ಗೋಯಿಂಗ್ ಟು